ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ತೇಜು ಪೊನ್ನಪ್ಪ. ಸೊ ನಾವು ದಪ್ಪ ಆಗ್ತೀವಿ ಅಂತಂದರೆ ಊಟ ಚೆನ್ನಾಗಿ ಮಾಡಿದ್ದೀವಿ, ಬೇಕ್ರಿ ಐಟಮ್ ತಿಂದಿದ್ದೀವಿ ಅಂದರೆ ನಾವು ದಪ್ಪ ಆಗಿದ್ದೀವಿ ಅಂತಲ್ಲ. ನಾವು ಕರೆಕ್ಟ್ ಟೈಮ್ಗೆ ಊಟ ತಿಂಡಿ ಮಾಡಿಲ್ಲ ಅಂತಂದರೂ ಕೂಡ ನಾವು ದಪ್ಪ ಆಗ್ತೀವಿ. ಸೊ ಹಾಗಾಗಿ ನಾನು ಕೂಡ ಕರೆಕ್ಟಾಗಿ ಊಟ ಎಲ್ಲ ಮಾಡಿದೆ. ನಾನು 67 kgs ನಾನು ಜಾಸ್ತಿ ಆದೆ. ಸೊ ನಾನು ಪ್ಲ್ಯಾನ್ ಮಾಡಿದೆ ಮತ್ತು ನಾನು ಯಾಕೆ ಈ ಥರ ಹೆಲ್ದಿ ಫುಡ್ಗಳನ್ನ ಟೈಮ್ ಕರೆಕ್ಟಾಗಿ ತಿನ್ನಬಾರ್ದು ಅಂತ. ಸೊ ಮಾರ್ನಿಂಗ್ ರೊಟೀನ್ ಬಂದು ನನಗೆ ಹಾಟ್ ವಾಟರ್ಗೆ ಪ್ಯೂರ್ ಕೋಕೋನಟ್ ಆಯಿಲ್ನ 1 ಟೀ ಸ್ಪೂನಷ್ಟು ಹಾಕ್ಕೊಂಡು ಕುಡಿದ್ಬಿಟ್ಟು ನಾನು ಒಂದು 21 ಸೂರ್ಯ ನಮಸ್ಕಾರ ಮಾಡಿಕೊಂಡೆ. ಸಡನ್ನಾಗಿ ಜಾಸ್ತಿ ಮಾಡೋದಕ್ಕಾಗಲ್ಲ, ಬಾಡಿ ಪೇಯ್ನ್ ಬರುತ್ತೆ ಅಂತ ಹೇಳಿ ಬ್ರೇಕ್ಫಾಸ್ಟಿಗೆ ಚಪಾತಿ ಮತ್ತು ಒಂಚೂರು ಗೊಜ್ಜು, ಒಂದು ಬಾಳೆಹಣ್ಣು ತಿನ್ಕೊಂಡೆ. ಯಾವುದನ್ನೇ ಆಗಲಿ ನಾವು ಸಡನ್ನಾಗಿ ಎಲ್ಲನೂ ಕೂಡ ಒಂದೇ ಸಲ ಬ್ರೇಕ್ ಮಾಡಬಾರ್ದು. ಯಾಕೆ ಹೇಳ್ತಿದ್ದೀನಿ ಅಂದರೆ ಮಧ್ಯಾಹ್ನ ಫಸ್ಟ್ ಡೇ ಅಲ್ವಾ, ಬಿರಿಯಾನಿ ತಿಂದ್ಬಿಟ್ಟೆ. ಸೊ ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಸೊ ಆದರೆ ಮಧ್ಯದಲ್ಲಿ ಜಾಸ್ತಿ ನೀರು ಕುಡಿದೆ. ಸ್ನ್ಯಾಕ್ಸ್ ಟೈಮಲ್ಲಿ ಬಂದು ಒಂಚೂರು ಟೀ ಕುಡಿದೆ ಅಷ್ಟೇ. ಈವ್ನಿಂಗ್ ಬರಬೇಕಾದ್ರೆ ಸೊಪ್ಪು, ವೆಜಿಟೇಬಲ್ಸು ಇದೆಲ್ಲ ತೊಗೊಬಂದೆ ನಾನು. ಸೊ ಈಗ ಆ ಸೊಪ್ಪನ್ನು ಒಂಚೂರು ಕ್ಲೀನ್ ಮಾಡಿಕೊಂಡು ನೈಟ್ಗೆ ಡಿನ್ನರ್ಗೆ ಅಂತ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಅದು ಸ್ವಲ್ಪ ಜಾಸ್ತಿನೇ ತೊಗೊಬಂದೆ ಸೊಪ್ಪು, ಯಾಕಂತಂದರೆ ನಾವು ಒಬ್ಬಳೇ ಇರೋದ್ರಿಂದ ಸೊ ಜಾಸ್ತಿನೂ ನಾನು ತಿನ್ನೋಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಸೊಪ್ಪನ್ನು ನಾನು ಮಾರ್ನಿಂಗ್ ಇಟ್ಕೊಂಡಿದ್ದೀನಿ. ಸೊ ಇನ್ನು ಸ್ವಲ್ಪನ ಬಂದು ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ನಾನು ಹೇಗೆ ಪ್ರಿಪೇರ್ ಮಾಡಿದೆ ಅಂತ ನಿಮಗೆ ಹೇಳ್ತೀನಿ. ಸ್ವಲ್ಪ ಸೊಪ್ಪುಗಳನ್ನ ತೊಗೊಂಡೆ, ಅದನ್ನು ನೀಟಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಮಾಡ್ಕೊಳ್ಳೋದಕ್ಕೆ ನಮಗೆ ಜಾಸ್ತಿ ಏನು ಬೇಕಾಗಿಲ್ಲ. ಈರುಳ್ಳಿ ಮತ್ತು ಚಿಲ್ಲಿ ಪೌಡ್ರು ಅಂಥದ್ದಿದ್ದರೆ ಸಾಕು, ಬೇರೆ ಏನೂ ಅವಶ್ಯಕತೆ ಇಲ್ಲ. ಸೊ ಆಮ್ಲೆಟ್ ನಾವು ಹೇಗೆ ಮಾಡ್ಕೊತೀವಿ ಅದೇ ಥರದಲ್ಲಿ ಮಾಡ್ಕೊತೀನಿ. ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಸೊಪ್ಪು ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಉಪ್ಪು, ಚಿಲ್ಲಿ ಪೌಡ್ರು, 2 ಮೊಟ್ಟೆ ತೊಗೊಂಡೆ, 1/4 ಸ್ಪೂನಷ್ಟು ಅರಿಶಿನ, ಗರಂ ಮಸಾಲೆ 1/4 ಸ್ಪೂನಷ್ಟು ಪೆಪ್ಪರ್ ಪೌಡ್ರು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಎಮರ್ಜೆನ್ಸಿಗೆ ಒಬ್ಬರೇ ಇದ್ದಾಗಲಂತೂ ಏನಪ್ಪ ಮಾಡ್ಕೊಳ್ಳೋದು ಅಂದಾಗ ಬೇಗ ಆಗೋದು ಅಂದರೆ ಇಂಥ ಫುಡ್ಗಳು ನಮಗೆ. ಲೈಟಾಗಿ ಕೋಕೋನಟ್ ಆಯಿಲ್ನ ನಾನು ಯೂಸ್ ಮಾಡಿದ್ದೀನಿ. ಸೊ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಕೋಕೋನಟ್ ಆಯಿಲ್ ಯಾರೆಲ್ಲ ಇಷ್ಟಪಡ್ತೀರೋ ಅವರು ಕೂಡ ನೀವು ಟ್ರೈ ಮಾಡ್ಬೋದು ಆ್ಯಕ್ಚುಲಿ, ಬಟ್ ಪ್ಯೂರ್ ಕೋಕೋನಟ್ ಆಯಿಲ್ ಇರಬೇಕು. ಅಷ್ಟರಲ್ಲಿ ನನಗೂ ಸ್ವಲ್ಪ ಹೊಟ್ಟೆ ಹಸಿತಿತ್ತು. ಅದು ಆಗೋಷ್ಟರಲ್ಲಿ ನಾವು ಒಂದು ಬಾಳೆಹಣ್ಣು ತಿಂದ್ಕೊಂಡೆ. ಮತ್ತು ಮಾರ್ನಿಂಗ್ ಇರೋ ಕಾಳುಗಳನ್ನೆಲ್ಲ ಸ್ವಲ್ಪ ನೆನೆಸಿ ಇಟ್ಕೊಂಡಿದ್ದೀನಿ ಸೊಪ್ಪು ಜೊತೆಗೆ. ನೀಟಾಗಿ ರೋಸ್ಟ್ ಆಗಿದೆ. ಸೊಪ್ಪು ಜಾಸ್ತಿ ಇದೆ, ಹೇಗೆ ಇದನ್ನು ಆಮ್ಲೆಟ್ ಥರ ಬರುತ್ತೆ ಅಂತ ಅಂದ್ಕೊತೀರ, ನೀಟಾಗಿ ಆಮ್ಲೆಟ್ ಥರನೇ ಆಗಿದೆ. ಸೊ ನಾನು ಮತ್ತೆ ಅದನ್ನು ಡಿವೈಡ್ ಮಾಡಿ, ಯಾಕಂದರೆ ಸೊಪ್ಪಿರೋದ್ರಿಂದ ನೀಟಾಗಿ ಬೆಂದಿರಲ್ಲ ಕೆಲವೊಂದು ಸಲ. ಸೊ ಬಟ್ ಇದರಲ್ಲಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ ಕೂಡ. ಇದು ನಿಜವಾಗ್ಲೂ ಒಂದು 10 ಮಿನಿಟ್ಸ್ ಅಷ್ಟರಲ್ಲಿ ನಿಮ್ಗೆ ಎಲ್ಲನೂ ಕೂಡ ಆಗೋಗುತ್ತೆ ಬೇಗ ಅಂತ. ಜೊತೆಗೆ ಒಂದು ಆಮ್ಲೆಟ್ ಹಾಕ್ಕೊಂಡಿದ್ದೀನಿ ಸೈಡಲ್ಲಿ. ಇದು ನೀವು ಹಾಕೋಬೋದು, ಇಲ್ಲ ಅಂತಂದರೆ ಹಾಗೇ ತಿನ್ಕೋಬೋದು. ಜೊತೆಗೆ ಕೆಚಪ್ ಜೊತೆಗೆ ಟ್ರೈ ಮಾಡಿ. ನಿಜವಾಗ್ಲೂ ಎಮ್ಮಿ ಬಿಸಿಯಾಗಿ ಊಟ ಹೇಗೆ ಹೋಗುತ್ತೆ. ಸುಮ್ಮನೆ ನಾವು ಅನ್ನ ಸಾಂಬಾರು ಪಲ್ಯ ಈ ಥರ ಮಾಡೋದ್ರಿಂದ ಪ್ರೋಟೀನ್ ಕೂಡ ಇದೆ. ಹೊಟ್ಟೆ ತುಂಬ ತುಂಬಿತು, ನನಗಂತೂ ಹೊಟ್ಟೆ ತುಂಬಿತು. ಮತ್ತು ಮಲಗುವಾಗ ಹಾಟ್ ವಾಟರ್ಗೆ ಮತ್ತು 1 ಟೀ ಸ್ಪೂನಷ್ಟು ಕೋಕೋನಟ್ ಆಯಿಲ್ ಹಾಕ್ಕೊಂಡು ನಾನು ಕುಡಿದೆ. ನಾವು ಏನೇ ಮಾಡಿದ್ರು ಮಾಡೋ ಕೆಲಸನ ಪ್ರೀತಿಯಿಂದ ಮಾಡಿದ್ರೆ ಎಲ್ಲನೂ ಕೂಡ ಚೆನ್ನಾಗೇ ಇರುತ್ತೆ. ಏನಂತೀರಾ? ಗುಡ್ ನೈಟ್.